ಆಯ್ತಾ ಕಾಪೆ? ಆಯ್ತಾಯ್ತು. ಮೊದ್ಲೆಲ್ಲ ಹುಡುಗಿಯರ್ ನೋಡಕ್ಕೆ ಮನೆ ತಗೋಕ್ ಹೋಯ್ತಿದ್ರು, ಇವಾಗೆಲ್ಲ ಹೋಟ್ಲಾಗೆ ನೋಡ್ತವೆ. ಅದು ಒಂಥರ ಒಳ್ಳೇದೆಯಾ. ಊರೆಲ್ಲ ಜಾತ್ರೆ ಮಾಡಿ ನಿಂತೋಯ್ತು ಅಂದ್ರೆ ಮರ್ಯಾದೆ ಪ್ರಶ್ನೆ ಅಲ್ವಾ? ಏನು ಇದೆಲ್ಲ? ನಕ್ರೆ ಏನಾದ್ರು ಮಾಡ್ಲಿ, ಎತ್ತಕೊಂಡೋಗಿ ಮದುವೆ ಮಾಡ್ಸೋದಷ್ಟೇ. ಎಲ್ಲಾದ್ರೂ ಸಾಲ ಮಾಡಿದ್ರು ಪರವಾಗಿಲ್ಲ, ಮೊದ್ಲ ಕುಮಾರ್ ದುಡ್ಡು ಬಿಸಾಕು ಫಸ್ಟು. ನನ್ ಮನ್ಸಿಗೇನೋ. ಏಯ್ ಕುಮಾರ, ಅವರಪ್ಪ ನೀನ್ ಒಪ್ಕೊಂಡ್ಬಿಟ್ರು, ಅದೇ ಖುಷಿಗೆ ಜಿಲೇಬಿ ಹೇಳೋ. ಬೇಬಿನ ಅವಳು ಯಾಕೆ ಬಂದ್ಲು? ಬೇಬಿ ಅಲ್ಲ ಕಣೋ, ಒಪ್ಕೊಂಡವಂತೆ. ಬಾತ್ರೂಮ್ ಬಾಗ್ಲಾಕೊಂಡ್ಬಿಟ್ಲು. ಇಷ್ಟು ಬೇಗ ಏನು ಆಗಿರಲ್ಲ ಅನ್ಸುತ್ತೆ. ಉಪ್ಪಿನಕಾಯಿನ ಯಾರು ತಿನ್ನಲ್ಲ, ನೆಕ್ತಾರೆ. ಯಾಕೋ ನೆಚ್ಚಿರಂಗೆ ಕಾಣಿಸ್ತಾನೆ. ಏಯ್ ಸತೀಶ, ನಿಂತ್ಕಲ್ಲ ಇಲ್ಲಿ. ಎಲ್ಲ 6 ತಿಂಗಳಿಂದ ದುಡ್ಡು ಬಡ್ಡಿ ಏನು ಕೊಡದೆ ತಲೆ ಮರ್ಸ್ಕೊಂಡು ಓಡಾಡ್ತಾ ಇದ್ಯಾ? 2 ಲಕ್ಷ ಬಡ್ಡಿ ಬಿಟ್ಟಿವ್ನಿ. ಯಾಕೋ ಕೊಟ್ಟಿಲ್ವಾ? ಅದನ್ನೇ ಇಲ್ಲಿ ಬಂದ್ ಹೇಳು. ಯಾಕೆ ಕಿವಿ ಕೇಳಿಸಲ್ವಾ? ಏಯ್ ಅದನ್ನೇ ಇಲ್ಲಿ ಬಂದ್ ಹೇಳಲೇ. ಓ, ಇದೊಂದು ವಿಷಯ ಗೊತ್ತಾ? ಇವ್ನು ಯಾವ ಕಿವಿಗೆ ಹೇಳ್ಬೇಕಂತ ನನಗೆ ಗೊತ್ತು. ಬಾ ಮಗನೇ, ಈ ಎಡಗಡೆಗೆ ತಿರುಗತ್ತೀನಿ, ಆ ಬಲಗಡೆ ಕಿವಿ ಕೊಡೋದೇ ಇಲ್ಲ. ಸಂಧ್ಯೆ ಯಾವತ್ತಿದ್ರು ನನ್ನೊಳಗೆ ಇರ್ತಾಳೆ. ಈ ಜನ್ಮದಲ್ಲಿ ಅವಳಿಂಗ್ ಸಿಗಲ್ಲ. ಸುಮ್ನೆ ಕನ್ಸ್ಕೊಳಕ್ ಹೋಗ್ಬೇಡ, ಓಕೆನಾ? ಓಕೆ. ಮಾತು ತಪ್ಪಾರ್ದು. ಓಕೆ, ಮಿಸ್ ಆಗಂಗಿಲ್ಲ ಅಷ್ಟೇ. ಫಿಕ್ಸು. ಅವ್ನು ಜೋರಾಗಿ ಮಾತಾಡದ ಮೆಲ್ಲ ಮಾತಾಡದ? ಅವ್ನು ಹೆಂಗೆ ಹೇಳಿದ್ರು ನಿಂಗೇನು? ಜೋರಾಗಿ ಮಾತಾಡಿದ್ರೆ ಎಲ್ಲರೂ ಕೇಳಿಸ್ಕೊಂಡ್ಬಿಟ್ಟಿರ್ತಾರೆ ಅಂತ. ಮಾವ ನೋ ಪ್ರಾಬ್ಲಮ್, ಕೈ ತೊಳಿತಾ ಇದ್ರು ಅಷ್ಟೇ.